ಬೆಳಕು ನ್ಯೂಸ್ ಒನ್ ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಹೂರಣ. ಚಿಂತಾಮಣಿಯಲ್ಲಿ ನಗರ ಸಾರಿಗೆ ಬಸ್ಸುಗಳಿಗೆ ಚಾಲನೆ ನೀಡಿದ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್. ಚಿಂತಾಮಣಿ ನಗರ ಸಾರಿಗೆ ಬಸ್ಸುಗಳಿಗೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ಷೇತ್ರದ ಶಾಸಕರು ಆದ ಸನ್ಮಾನ್ಯ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಇಂದು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು. ನಗರ ಸಾರಿಗೆಗೆ ಕೈಲಾಸಗಿರಿ ಸಾರಿಗೆ ಎಂದು ಹೆಸರಿಸಲಾಗಿದೆ. ಈ ಸಂಬಂಧವಾಗಿ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಆಯೋಜಿಸಲಾಗಿದ್ದ ಸಮಾರಂಭದಲ್ಲಿ ಮಾತನಾಡಿದ ಅವರು, ನಗರ ಸಾರಿಗೆ ವ್ಯವಸ್ಥೆಯನ್ನು ಮಾಡಬೇಕೆಂಬುದು ನನ್ನ ಬಹುದಿನದ ಕನಸಾಗಿತ್ತೆಂದು ನುಡಿದರು. ಅನಿವಾರ್ಯ ಕಾರಣಗಳಿಂದ ಅಂದು ಅದು ಈಡೇರಲಿಲ್ಲ. ಈಗ ಕಾಲ ಕೂಡಿ ಬಂದಿದೆ ಎಂದು ಹೇಳಿದರು. ಚಿಂತಾಮಣಿಗೆ ನಗರ ಸಾರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲು ಸಹಕರಿಸಿದ ರಾಜ್ಯದ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ರವರನ್ನು ಸ್ಮರಿಸಿದರು. ಸದ್ಯಕ್ಕೆ 5 ಬಸ್ಸುಗಳು ಬಂದಿದ್ದು ಶೀಘ್ರದಲ್ಲಿಯೇ ಮತ್ತೆ 5 ಬಸ್ಸುಗಳು ಬರಲಿವೆ ಎಂದು ಹೇಳಿದರು. ಚಿಂತಾಮಣಿಗೆ ಬಂದು ಹೋಗುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಅಗತ್ಯ ಬಸ್ ಸೇವೆಯನ್ನು ಕಲ್ಪಿಸುವುದು ಸಹ ಅನಿವಾರ್ಯವಾಗಿದೆ ಎಂದರು. ನಗರ ಸಾರಿಗೆ ವ್ಯವಸ್ಥೆಯಿಂದಾಗಿ ನಗರ ಹಾಗೂ ಸುತ್ತಮುತ್ತಲ ಗ್ರಾಮಾಂತರ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ, ಕಾರ್ಮಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಈ ಸೌಲಭ್ಯವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೋರಿದರು. ಚಿಂತಾಮಣಿ ಬೆಂಗಳೂರು ನಡುವೆ ಮತ್ತಷ್ಟು ಬಸ್ಸುಗಳನ್ನು ವ್ಯವಸ್ಥೆಗೊಳಿಸುವ ಬಗ್ಗೆ ಪ್ರಯತ್ನಿಸುತ್ತಿರುವುದಾಗಿ ಹೇಳಿದರು. ಈ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಬಂದ ಅಹವಾಲುಗಳನ್ನು ಆಲಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ಸ್ಥಳದಲ್ಲಿಯೇ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳು, ತಾಲೂಕಿನ ವಿವಿಧ ಇಲಾಖೆಗಳ ಹಲವು ಮಂದಿ ಅಧಿಕಾರಿಗಳು, ನಗರಸಭೆ ಅಧಿಕಾರಿಗಳು, ವಿವಿಧ ಸಮಿತಿಗಳ ಪದಾಧಿಕಾರಿಗಳು, ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಇತರೆ ಗಣ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು. ಗಾಡಿ ಇನ್ಕಿರ್ತಾನ ಶೇರಿ ಇನ್ಕಿರ್ಕೊಂಡ ಬರೆಯೋದು ರಮಣ ಗೋವಿಂದ, ರಮಣ ಗೋವಿಂದ, ರಮಣ ಗೋವಿಂದ, ಪಾದಾలకు ಗೋವಿಂದ, దేవుని పాదాలకు గోవింద, దేవుని పాదాలకు గోవింద. ಇಲ್ಲ ನೀವು ಕಡೆ ಬನ್ನಿ, ಆ ಕಡೆ ಹೋಗಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನೋಡಿ ಸರ್, ಸರ್ ಇಲ್ಲಿ ನೋಡಿ ರಾಣಿ ಹತ್ತ ಚೋಳ. ಅದೇ 3 ಹಾಕಿ ಅಂತ ಹೇಳ್ಬೇಕಷ್ಟೇ. ಸ್ಟಾಪ್ ಕೇಳ್ತಾ ಇದ್ದಾರೆ ಜನ. ಎಕ್ಸ್ಪ್ರೆಸ್ ಬಸ್ಸುಗಳ ಸ್ಟಾಪ್ ಕೇಳ್ತಾರೆ. ಎಕ್ಸ್ಪ್ರೆಸ್ ಬಸ್ಸು, ನಾನ್ ಸ್ಟಾಪ್ ಬಸ್ಸು ಎಲ್ಲ ಗೇಟ್ಗಳಲ್ಲಿ, ಕ್ರಾಸಿಂಗ್ಗಳಲ್ಲಿ ಸ್ಟಾಪ್ ಕೊಟ್ರೆ ಇನ್ನ ಜನ ಬೇರೆಯವ್ರು ಏನು ಕಟ್ತಾರೆ ಅದಕ್ಕೆ? ಅದರಿಂದ ಇವೆಲ್ಲ ಸಮಸ್ಯೆಗಳನ್ನ ನೋಡಿ ನಾವು ಇದಕ್ಕೆ ಒಂದು ಪರಿಹಾರ ಹುಡುಕ್ಬೇಕು ಅಂತೇಳಿ ಆಗ ನಾನು ನಗರ ಸಾರಿಗೆ ವ್ಯವಸ್ಥೆ ಅಂತೇಳಿ ಒಂದು ನಿರ್ದಿಷ್ಟವಾಗಿ ಸುಮಾರು 8-10 ರೂಟ್ಗಳನ್ನ ಗುರುತಿಸಿ ಅವಾಗಲೇ ನಾವು ಅದನ್ನ ಮಾಡುವಂಥದ್ದಕ್ಕೆ ಒಂದು ಆಲೋಚನೆ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆದರೆ ಕಾರಣಾಂತರದಿಂದ ಅವಾಗ ಆಗಲಿಲ್ಲ.
ನಂತರ 10 ವರ್ಷ ಕಳೆದೋಯ್ತು. ನಾನು ಮತ್ತೆ 2023ರಲ್ಲಿ ಗೆದ್ದ ನಂತರ ಈಗ ಏನು ವಿಭಾಗೀಯ ಅಧಿಕಾರಿಗಳು ಹೇಳ್ತಾ ಇದ್ರು 120ಕ್ಕೂ ಹೆಚ್ಚು ರೂಟ್ಗಳಿದ್ದಾವೆ ಅಂತ ಹೇಳಿ, ನಾನು 2023ರಲ್ಲಿ ಗೆದ್ದಂತ ಸಂದರ್ಭದಲ್ಲಿ ಬರೀ 80 ರೂಟ್ ಇತ್ತು ಅಂತ ಕಾಣ್ತದೆ. 80 ಇಳಿದೋಗಿತ್ತು. 2018ರಿಂದ 2023ರವರೆಗೂ ಬಹಳಷ್ಟು ವಾಹನಗಳು ಕೆಟ್ಟ ಶೆಡ್ಗಳಿಗೆ ಹೋಗಿತ್ತು. ಬಹಳಷ್ಟು ಜನ ಸಿಬ್ಬಂದಿ ಅವರು ನಿವೃತ್ತಿ ಹೊಂದಿದ್ರು. ಹೊಸ ಬಸ್ಸುಗಳ ಖರೀದಿ ಆಗಿರಲಿಲ್ಲ. ಹೊಸ ಚಾಲಕರು ನಿರ್ವಾಹಕರ ನೇಮಕಾತಿ ಆಗಿರಲಿಲ್ಲ. ದೊಡ್ಡ ಮಟ್ಟದಲ್ಲಿ ಬಹಳಷ್ಟು ಏನು ಹಿಂದೆ 2013ವರೆಗೂ ಬಹಳಷ್ಟು ಗ್ರಾಮಗಳಿಗೆ ಬಸ್ ವ್ಯವಸ್ಥೆಗಳನ್ನ ಮಾಡಿಸಿದ್ವಿ, ಅವೆಲ್ಲ ನಿಂತೋಗಿತ್ತು. ಕಾರಣ ಕೊರೋನಾ ಸಂದರ್ಭ ಅಂತ ಹೇಳಿ ಕೊರೋನಾ ನೆಪ ಇಟ್ಕೊಂಡು ಎಲ್ಲ ನಿಲ್ಸಾಕಿದ್ವಿ. ಆದ್ರೆ ವಸ್ತುಸ್ಥಿತಿ ಬಸ್ಸುಗಳು ಖರೀದಿ ಆಗಿರ್ಲಿಲ್ಲ ಮತ್ತು ಚಾಲಕರು ನಿರ್ವಾಹಕರ ಕೊರತೆ ಆಗಿ ಕೊರೋನಾ ಕಾರಣ ಇಟ್ಕೊಂಡು ಇವೆಲ್ಲ ಸ್ಥಗಿತ ಆಗಿತ್ತು. ಬಹುಶಃ ಜನ ಕೂಡ ಕೇಳುವಂಥದ್ದನ್ನ ಬಿಟ್ಬಿಟ್ಟಿದ್ರು. ಜನನ ಇವತ್ತು ಅಡ್ಜಸ್ಟ್ ಆಗ್ಬಿಡ್ತಾರೆ. ಒಂದಿನ 2 ದಿನ ನೋಡ್ತಾರೆ, ಆಮೇಲೆ ಅಡ್ಜಸ್ಟ್ ಆಗ್ಬಿಡ್ತಾರೆ. ಯಾರೋ ಪಾಪ ಬಡವರು. ದೊಡ್ಡ ಮಟ್ಟದಲ್ಲಿ ಬಸ್ಸುಗಳ ಖರೀದಿಗೆ ನಮ್ಮ ಸರ್ಕಾರ ಕೈ ಹಾಕಿ ಸುಮಾರು ನನಗೆ ತಿಳಿದಂಗೆ KSRTCಯಲ್ಲಿ 5,000ಕ್ಕಿಂತ ಹೆಚ್ಚು ಬಸ್ಸುಗಳನ್ನ ಖರೀದಿ ಮಾಡುವಂತ ಪ್ರಕ್ರಿಯೆ ಆಗಿದೆ. ಈ ರೀತಿಯಾಗಿ ಬರೀ KSRTC ಒಂದೇ ಅಲ್ಲ, ಬೇರೆ ಬೇರೆ ವಿಭಾಗಗಳಲ್ಲೂ ಕೂಡ ಖರೀದಿ ಮಾಡುವಂತ ಕೆಲಸ ಆಗಿದೆ. ಯಾಕಂದ್ರೆ ಕೆಲವರು ಹೇಳ್ತಾರೆ ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಈಗಾಗಲೇ ಮೊನ್ನೆ ಚಾಲಕರ ನೇಮಕಾತಿ ಕೂಡ ಆಗಿದೆ, ಪ್ರಕ್ರಿಯೆ ಆಗಿದೆಲ್ಲಮ್ಮ. 60 ಜನ ನಮ್ಮ ಚಿಂತಾಮಣಿಗೆ 60 ಜನ ಕೊಟ್ಟಿದ್ದಾರೆ ಹೊಸದಾಗಿ ಚಾಲಕರನ್ನ ನೇಮಕಾತಿ ಮಾಡಿ. ಇದೆಲ್ಲ ಹಿಂಗಾಯ್ತು. ಮತ್ತೆ ಹಿಂದೆ ಅವ್ರು ಯಾಕೆ ಮಾಡ್ಲಿಲ್ಲ ಈ ಕೆಲಸಗಳೆಲ್ಲ? ಇದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಸುಳ್ಳು ಹೇಳ್ತಕ್ಕಂಥದ್ದನ್ನ ಸುಳ್ಳು ಹೇಳಕ್ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಕೇಳಿಸ್ಕೊಂಡು ಆ ಸುಳ್ಳನ್ನೇ ನಂಬುವಂತ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಇದು ಬಹಳ ಎಸೆನ್ಸಿಯಲ್ ಸರ್ವಿಸ್. ಇದಕ್ಕೆ ಜನರಿಗೆ ಸೌಲಭ್ಯ ಕೊಡುವಂಥದ್ದು ಇಲಾಖೆಯ ಕರ್ತವ್ಯ. ಆದ್ರೆ ಜನ ಕೂಡ ಅದನ್ನ ಬಳಸ್ಕೊಡೋಂಥವರು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ಡ್ರೈವರ್ ಬೇಕು, ಕಂಡಕ್ಟರ್ ಬೇಕು. ಡ್ರೈವರ್ ಕಂಡಕ್ಟರ್ ಇಲ್ಲ ಅಂದ್ರೆ ಅದಕ್ಕೆ ಸ್ವಯಂ ಚಾಲನೆ ಮಾಡಿಕೊಂಡು ಬಸ್ ಬರೋದಿಲ್ಲ. ಅವ್ರು ಇಲ್ಲದೇ ಇದ್ದಾಗ ಇಲಾಖೆ ಅವರು ಏನ್ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಎಷ್ಟು ಜನ ಎಕ್ಸ್ಟ್ರಾ ಇಟ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಸ್ಟ್ಯಾಂಡ್ ಬೈ, ಇವೆಲ್ಲ ಸಮಸ್ಯೆಗಳಿದ್ದಾವೆ. ಆದ್ರೂ ಕೆಲವರು ನನಗೆ ನೇರವಾಗಿ ಫೋನ್ ಮಾಡ್ತಾರೆ, ಫೋಟೋ ಹಾಕ್ತಾರೆ. ಜನ ಬಸ್ ಸ್ಟ್ಯಾಂಡ್ ಜನ ಕಾಯ್ಕೊಂಡು ನಿಂತಿರುವಂತದ್ದು, ಇವೆಲ್ಲ ಸಮಸ್ಯೆಗಳು ನಾವು ನೋಡ್ತಾನೆ ಇದ್ದೀವಿ. ಅದರಿಂದ ಇದರ ನಡುವೆ ಕೂಡ ಒಂದು ಸಾರಿಗೆ ವ್ಯವಸ್ಥೆಯನ್ನ ಸುಧಾರಣೆ ಮಾಡಿಕೊಂಡು ಜನರಿಗೆ ಅದರಿಂದ ಅನುಕೂಲ ಮಾಡುವಂತ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಈಗ ಸಾರಿಗೆ, ನಗರ ಸಾರಿಗೆ, ಇದರ ಉದ್ದೇಶ ಇಷ್ಟೇ. ಹೊಸಕೋಟೆವರೆಗೂ ಒಂದಷ್ಟು ಬಸ್ ಹಾಕ್ಸಿದ್ದೆ ನಮ್ಕೈದಲ್ಲಿ. ಬರೀ ಹೊಸಕೋಟೆಗೆ ಹೋಗಿ ವಾಪಸ್ ಬರುವಂತದ್ದು. ಬಹುಶಃ ಅದು ನಿಲ್ಸಾಕ್ಬಿಟ್ರು ಅಂತ ಕಾಣ್ತದೆ. ಹೋಗ್ತಾ ಇಲ್ಲ. ಅವಾಗ ನಾವು ಹಾಕ್ಸಿದ್ದೆ ಬಸ್ ಅದು. ಹಿಂದೆ ನಾನೇ ಅದಕ್ಕೆ ಹೊಸಕೋಟೆವರೆಗೂ ಹೋಗ್ಲಿ ಅಂತೇಳಿ ಹಾಕ್ಸ್ಕೊಟ್ಟಿದ್ದೆ. ಈಗ ಎಕ್ಸ್ಪ್ರೆಸ್ ವರೆಗೂ ಈಗ ಏನಾಗುತ್ತೆ, ಸಂತೆಕಳ್ಳಿಯಲ್ಲಿ ಅಡ್ಡ ಹಾಕ್ತಾರೆ ಜನ, ನಮ್ಗೆ ಬಸ್ ಸ್ಟಾಪ್ ಬೇಕು ಅಂತ. ಅಲ್ಲಿ ವೈಸ್ಕೂರವರು ಅವ್ರು ಸಂತೆಕಳ್ಳಿಯವರು ಅಡ್ಡ ಹಾಕ್ತಾರೆ ಅಂತ ವೈಸ್ಕೂರವ್ರು ಅಡ್ಡ ಹಾಕ್ತಾರೆ. ವೈಸ್ಕೂರವ್ರು ಅಡ್ಡ ಹಾಕಿದ್ರು ಅಂತ ಹೇಳಿ ಹೊಸಳ್ಳಿಯವ್ರು ಅಡ್ಡ ಹಾಕ್ತಾರೆ. ಹೊಸಳ್ಳಿಯವ್ರು ಅಡ್ಡ ಹಾಕಿದ್ರು ಅಂತ ಹೇಳಿದ್ರೆ ತಳವಾರದವ್ರು ಅಡ್ಡ ಹಾಕ್ತಾರೆ. ತಳವಾರಕ್ಕೆ ಸ್ಟಾಪ್ ಇದೆ. ಇನ್ನ ಕೈವಾರ ಕ್ರಾಸು. ಇನ್ನು ಈ ಕಡೆ ಬಂದ್ರೆ ಕೆಂದನಹಳ್ಳಿಯವರು ಅಥವಾ ಪೆರ್ಮಾಚ್ನಹಳ್ಳಿಯವರು ಸ್ಟಾಪ್ ಅಡ್ಡ ಹಾಕ್ತಾರೆ. ಪೆರ್ಮಾಚ್ನಹಳ್ಳಿ ಬರ್ತಿದ್ರೆ ಈ ರೀತಿ ಒಂದೊಂದು ಊರಿನವರು ಅಡ್ಡ ಹಾಕಿದಾಗ ನಾಳೆ ಆ ಬಸ್ ಎಕ್ಸ್ಪ್ರೆಸ್ ಆಗುತ್ತಾ, ನಾನಾ ಸ್ಟಾಪ್ ಆಗ್ಬೇಕು. ನಾನ್ ಸ್ಟಾಪ್ ಅಲ್ಲ, ನಾನಾ ಸ್ಟಾಪ್ ಆಗ್ಬೇಕು. ಹೀಗಾಗಿ ಈ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇತ್ತು. ಅದಕ್ಕೆ ನಿರಂತರವಾಗಿ ಬಸ್ ಈಗ ಬೆಳಗ್ಗೆ 7 ಗಂಟೆಗೆ ಇಲ್ಲಿ ಹೊರಟ್ರೆ ಹೆಚ್ ಕ್ರಾಸ್ ಹೋಗುತ್ತೆ, ಮತ್ತೆ ಅಲ್ಲಿಂದ ವಾಪಸ್ ಬರುತ್ತೆ. ಮತ್ತೆ ಇಲ್ಲಿಂದ ಮತ್ತೆ ಪ್ರಾರಂಭ ಆಗಿ ಮತ್ತೆ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಬಹುಶಃ ಊಟಕ್ಕೆ 1 ಗಂಟೆ, 1 ಅರ್ಧ ಗಂಟೆ ಬ್ರೇಕ್ ಕೊಡ್ತೀರಾ? ಊಟದ ಸಮಯದಲ್ಲಿ 1 ಅವರ್ ಬ್ರೇಕ್ ಇರ್ತದೆ. ಮಿಕ್ಕಂತ ಸಮಯದಲ್ಲಿ ಸಂಜೆ 7 ಗಂಟೆಗೆ ಎಚ್ ಕ್ರಾಸ್ ಬಿಟ್ರೆ ಇಲ್ಲಿ ಬರುವಂತದ್ದು ಅಲ್ವಾ, 6:30 7 ಗಂಟೆಗೆ. ಈಗ ಇದು ಚಿಂತಾಮಣಿ ಎಚ್ ಕ್ರಾಸ್ ನ ಒಂದು ರೂಟ್ ಏನ್ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಒಟ್ಟು 10 ರೂಟ್ಗಳನ್ನ ನಾನು ಗುರುತಿಸಿದ್ದೀನಿ, ಎಲ್ಲ ಹೇಳ್ತೀನಿ ನಾನು ಒಂದೊಂದಾಗಿ. ಈಗ 6 ಟ್ರಿಪ್ಪಿಂಗ್ ಹೋಗೋದು, 6 ಟ್ರಿಪ್ ಬರೋದು, 12 ಟ್ರಿಪ್ ಆಗುತ್ತೆ. ಕೈವಾರಕ್ಕೆ ಇದು ಎಚ್ ಕ್ರಾಸ್ ಹೋಗುವಂತ ಬಸ್ ಅನ್ನ ಈಗ ಸದ್ಯಕ್ಕೆ ಕೈವಾರದ ಒಳಗೆ ಹೋಗಿ ಬರಕ್ ಮಾಡ್ತಾ ಇದೀವಿ. ಕೈವಾರದ ಒಳಕ್ಕೆ ಹೋಗಿ ಬರೋಂಗೆ ಮಾಡ್ತಾ ಇದೀವಿ.
ಮುಂದೆ ನಾವು ಚಿಂತಾಮಣಿಯಿಂದ ಕೈವಾರಕ್ಕೆ ಪ್ರತ್ಯೇಕವಾಗಿ ಬಸ್ಸು ನಮ್ಮ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಹೊಸದಾಗಿ ಏನಾಗ್ತಾ ಇದೆ ಅದ್ರ ಪಕ್ಕದಲ್ಲಿ ಹೋಗಿ ನಾರಾಯಣಹಳ್ಳಿ ಗೇಟು, ನಾರಾಯಣಹಳ್ಳಿ ಊರಿಗೆ ಹೋಗಲ್ಲ, ನಾರಾಯಣಹಳ್ಳಿ ಪಕ್ಕದಲ್ಲಿ ಮೈಲಾಪುರ ಹಂಗೆ ಹೋಗ್ಬಿಟ್ಟು ಅಲ್ಲಿ ತಪೋವನದ ಮುಖಾಂತರ ಹೋಗಿ ಕೈವಾರಕ್ಕೆ ಹೋಗಿ ವಾಪಸ್ ಬರುವಂಥದ್ದಕ್ಕೆ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಹಳ್ಳಿ, ಈ ಕಡೆ ಕೆಲವು ಹಳ್ಳಿಗಳಿಗೆ ಅನುಕೂಲ ಆಗಲಿ ಅಂತ. ಈಗ ಅದನ್ನ ಮುಂದೆ ಈಗ ಬಸ್ ಬಂದ ಮೇಲೆ ಅದನ್ನ ಶುರು ಮಾಡ್ತೀವಿ. ಈಗ 5 ಬಸ್ ಇರೋದ್ರಿಂದ ಈ 5 ರೂಟನ್ನ ನಾವು ಈಗೇನು ಹೇಳಿದ್ರು, ಈ 5 ರೂಟ್ ಮಾಡ್ತೀವಿ. ಇನ್ನು 5 ರೂಟ್ ಹೊಸದು ಮಾಡ್ತೀವಿ. ಉದಾಹರಣೆಗೆ ಈಗ ಚಿಂತಾಮಣಿ, ಇರಗಂಪಲ್ಲಿ, ರಾಗೋಟಲ್ಲಿ, ಯಮನ್ಪಾಡಿ ಬಹಳ ಬಸ್ಸುಗಳಿದ್ದಾವೆ. ಈಗ ಅದು ನೋಡಿಕೊಂಡು ಅದನ್ನ ಅದು ಅವಶ್ಯಕತೆ ಇದೆಯಾ ಇಲ್ವಾ ಅಂತ ನೋಡಿಕೊಂಡು ಅದನ್ನ ಮುಂದೆ ನೋಡಿಕೊಂಡು ಪ್ರಾರಂಭ ಮಾಡ್ತೀವಿ. ಇಲ್ಲ ಬೇರೆ ಇನ್ನೇನಾದ್ರೂ ಮಾಡ್ಬೇಕನ್ನೋದನ್ನ ಯೋಚನೆ ಮಾಡ್ತೀವಿ. ಈಗ ಸದ್ಯಕ್ಕೆ ಅದನ್ನ ನಾವು ಇಟ್ಕೊಂಡಿದ್ದೀವಿ ಲೆಕ್ಕದಲ್ಲಿ. ಇನ್ನು ಉಳಿದಾಗೆ ಈಗಾಗಲೇ ಹೇಳಿದಾಗೆ ಚಿಂತಾಮಣಿ, ಕಂಚಾರನಹಳ್ಳಿ, ಚಿಂತಾಮಣಿಯಿಂದ ಕಂಚಾರನಹಳ್ಳಿಗೆ ಹೋಗಿ ವಾಪಸ್ ಬರುವಂಥದ್ದು, ಅದನ್ನು ಮುಂದೆ ಚೇಳೂರು ರೋಡಲ್ಲಿ ಅದನ್ನು ಮಾಡಬೇಕು ಅನ್ನೋಂಥ ಆಲೋಚನೆ ಇದೆ. ಒಟ್ಟು ಏನು ಚಿಂತಾಮಣಿ ಎಚ್ ಕ್ರಾಸು, ಚಿಂತಾಮಣಿ ಪೆದ್ದೂರು, ಚಿಂತಾಮಣಿ ಶ್ರೀನಿವಾಸಪುರ, ಚಿಂತಾಮಣಿ ಶಿಡ್ಲಘಟ್ಟ, ಚಿಂತಾಮಣಿ ಕಂಚಾರನಹಳ್ಳಿ, ಚಿಂತಾಮಣಿ ಟು ಮೈಲಾನಹಳ್ಳಿ ನಮ್ಮ ಗಡಿ, ಚಿಂತಾಮಣಿ ಮೈಲಾನಹಳ್ಳಿ ಕ್ರಾಸು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋಂಗೆ ಇದು ಒಂದು ಮಾಡಬೇಕು ಅಂತಿದ್ದೀವಿ. ಮುಂದೆ ಚಿಂತಾಮಣಿ ಕೈವಾರ, ಚಿಂತಾಮಣಿ ಇರಗಂಪಲ್ಲಿ, ಚಿಂತಾಮಣಿ ಟು ದಿಬ್ಬೂರಹಳ್ಳಿ, ಚಿಂತಾಮಣಿ ಟು ಗೌನ್ಪಲ್ಲಿ, ಇದಿಷ್ಟು 10 ರೂಟ್ಗಳಲ್ಲಿ ಈಗ 5 ರೂಟನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ 8 ಮೀಟರ್ ಇರೋ ಬಸ್ ಇದೆ. ಇದು ಬಹುಶಃ 12 ಮೀಟರ್ ಅಂತ ಕಾಣ್ತದೆ. ಇದು 12 ಮೀಟರ್, ಇದು 12 ಮೀಟರ್ ಬಸ್ಸು. 8 ಮೀಟರ್ ಬಸ್, 12 ಮೀಟರ್ ಬಸ್ 3 ಇದೆ. 3 ಮೀಟರ್, 8 ಮೀಟರ್ ಬಸ್, 8 ಮೀಟರ್ 3 ಇದೆ. ಇನ್ನ 5 ಬಸ್ ಕೊಡ್ಬೇಕು. ಅದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ವಾರ 10 ದಿವಸದಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಬಂದ್ ಕೂಡಲೇ ಪ್ರಾರಂಭ ಮಾಡ್ತೀವಿ. ಇದನ್ನ ದಯವಿಟ್ಟು ನಾನು ಹೇಳುವಂಥದ್ದು, ನಿಮಗೆ ಗ್ಯಾರಂಟಿ ಇರ್ತದೆ. ಈಗ ಬಸ್ ಬಂದು ಹೋಯ್ತು ಅಂದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಬಸ್ ಬರುತ್ತೆ. ದಯವಿಟ್ಟು ಇದನ್ನ ಬಳಕೆ ಮಾಡ್ಕೋಬೇಕು. ನೀವು ಇದನ್ನ ಬಳಕೆ ಮಾಡ್ಕೋಬಹುದು. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಮಹಿಳೆಯರಿಗೆ ಅನುಕೂಲ ಆಗುತ್ತೆ. ಇವತ್ತು ತಕ್ಷಣ ಏನಾದ್ರು ಆರೋಗ್ಯ ಏರ್ಪೇರ್ ಅವರಿಗೆ ಬಸ್ ಕ್ರಾಸಲ್ಲಿ ನಿಂತ್ಕೊಂಡ್ರೆ ಬಸ್ ಬರ್ತಾ ಇರ್ತದೆ. ಬೇರೆ ಮಾಮೂಲಿ ಈಗ ಅಂತವ್ರಿಗೆಲ್ಲ ಅನುಕೂಲ ಆಗುತ್ತೆ. ಯಾಕಂದ್ರೆ ಗ್ಯಾರಂಟಿಯಾಗಿ ಬಸ್ಸು ಓಡಾಟ ಗ್ಯಾರಂಟಿ ಇರ್ತದೆ ಅಂತಕ್ಕಂಥದ್ದು. ಅದರಿಂದ ಇದೊಂದು ಆಲೋಚನೆ ಮಾಡಿ ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಈಗ ನಾವು ಇದನ್ನ ಮಾಡಿದ್ದೀವಿ. ನಾನು ಇಲ್ಲಿ ಬಂದಿರ್ತಕ್ಕಂಥ ಮುಖಂಡರು ಎಲ್ರಿಗೂ ಹೇಳೋದಿತ್ತು ಇಷ್ಟೇ, ನೀವೇನೋ ಗಾಡಿಗಳಿರ್ತದೆ ಬಂದ್ಬಿಡ್ತೀರ, ಮೋಟರ್ ಸೈಕಲ್ ಹತ್ಬಿಟ್ಟು ಬರ್ತೀರ, ಇಲ್ಲ ಕಾರಣಕ್ಕೇನೋ ಬಂದ್ಬಿಡ್ತೀರ. ಅಲ್ಲಿ ಊರಲ್ಲಿರೋರಿಗೆ ದಯವಿಟ್ಟು ಈ ಮಾಹಿತಿ ಕೊಡಬೇಕು. ಈ ರೀತಿ ಹೊಸದಾಗಿ ಹೊಸ ಕೈಲಾಸಗಿರಿ ಸಾರಿಗೆ, ನಗರ ಸಾರಿಗೆ ಪ್ರಾರಂಭ ಆಗಿದೆ. ಇದು ಈ ರೀತಿ ಮಾರ್ಗದಲ್ಲಿ ಬರ್ತದೆ. ಅರ್ಧ ಗಂಟೆ, ಮುಕ್ಕಾಲು ಗಂಟೆಗೆ ನಿಮ್ಗೆ ಗ್ಯಾರಂಟಿ ಬಸ್ ಸಿಗ್ತದೆ. ಇಲ್ಲ ಚಿಂತಾಮಣಿಯಿಂದ ಹೋಗೋಕ್ಕಾಗ್ಬೋದು, ಇಲ್ಲ ಆ ಕಡೆಯಿಂದ ಚಿಂತಾಮಣಿಗೆ ಬರೋಕ್ಕಾಗ್ಬೋದು. ಬಸ್ ಇರ್ತದೆ ಅಂತಕ್ಕಂಥದ್ದನ್ನ ಮಾಹಿತಿ ಕೊಡ್ಬೇಕು. ಈ ವಿರಾರಣ ಸರ್ಕಲ್, ಬಾಗೇಪಲ್ಲಿ ಸರ್ಕಲ್, ಕಿಮ್ಸಂದ್ರದ್ದು ಬಹಳ ಗಲಾಟೆ. ನಮ್ಗೆ ಸ್ಪೆಷಲ್ ಸ್ಟಾಪ್ ಬೇಕು ಅಂತ ಹೇಳಿ ಅದನ್ನು ಮಾಡಿಸಿ ಬೋರ್ಡ್ ಹಾಕ್ಸಿದ್ದೆ. ಒಂದೊಂದ್ಸತಿ ಕೆಲವರು ನಿಲ್ಲಿಸ್ತಾರೆ, ಕೆಲವರು ನಿಲ್ಸಲ್ಲ. ಇವೆಲ್ಲ ಸಮಸ್ಯೆ ಇರ್ತದೆ. ಈಗ ಸಮಸ್ಯೆಗೆಲ್ಲ ಪರಿಹಾರ ಇದೆ. ಕಿಮ್ಸಂದ್ರ, ಕೋನಪ್ಪಲ್ಲಿ, ಉಪ್ಪರಪೇಟೆ, ತಮಿಳ್ನಾಡಹಳ್ಳಿ ಕ್ರಾಸು, ಸಿನ್ಕಲ್ಲು, ವೈಹುಣಸೇನಹಳ್ಳಿ ಸ್ಟೇಷನ್ನು, ಕೊತ್ನೂರು ಗೇಟು, ಪಿಣಪಾಪ್ನಹಳ್ಳಿ, ಬೊಮ್ಮನಹಳ್ಳಿ, ಕಲ್ಗುಮ್ನಹಳ್ಳಿ, ಹೀರಾಪುರ, ಮಯೂರ ಸರ್ಕಲ್, ಶಿಡ್ಲಘಟ್ಟ. ಅವರಿಗೆ ಇಷ್ಟು ಕಿಲೋಮೀಟರ್ಗೆ ಇಷ್ಟು ಅಂತ ವರ್ಕೌಟ್ ಆಗ್ಬೇಕು. ಎಷ್ಟು ಮಿನಿಮಮ್? ಕಿಲೋಮೀಟರ್ಗೆ 48 ರೂಪಾಯಿ ಲೆಕ್ಕದಲ್ಲಿ ವರಮಾನ ಬರಬೇಕು. ಕಮ್ಮಿ ಆದ್ರೆ ಏನ್ ಮಾಡ್ತಾರೆ, ಇದು ಲಾಸ್ ಆಗ್ತದೆ ಅಂತೇಳಿ ನಿಲ್ಸಾಕ್ಬಿಡ್ತಾರೆ. ದಯವಿಟ್ಟು ಇದನ್ನ ಎಲ್ಲರಿಗೂ ಪ್ರಚಾರ ಮಾಡಿ ಇದರ ಸದ್ಬಳಕೆ ಮಾಡಬೇಕು. ಇದೇನು ಇವತ್ತು ಒಂದು ಹೊಸ ಪ್ರಯತ್ನ ಮಾಡ್ತಾ ಇದೀವಿ, ಇದು ಉಳಿಬೇಕು. ಯಾಕಂದ್ರೆ ಹೆಸರು ನಗರ ಸಾರಿಗೆನೆ, ಆದ್ರೆ ಹಳ್ಳಿಗಳಿಗೆ ಹೋಗ್ಬರೋರು. ನಮ್ಮ ನಗರ ಏನು ಬೆಂಗಳೂರು ಅಥವಾ ಇನ್ನಾದ್ರೂ ನಾವು ಊರೊಳಗೆ ತಿರುಗುವಷ್ಟು ದೊಡ್ಡದಿಲ್ಲ. ಅದು ದೊಡ್ಡದಿದ್ಯಾ? ಅದರಿಂದ ನಾವು ಈ ಹೆಸರಲ್ಲಿ ನಾವು ಹಳ್ಳಿಗಳಿಗೆ ಅನುಕೂಲ ಆಗಲಿಲ್ಲ. ಕೈಲಾಸಗಿರಿ ನಗರ ಸಾರಿಗೆ ವ್ಯವಸ್ಥೆಯನ್ನ ದಯವಿಟ್ಟು ನಾವು ಬಳಸಬೇಕು. ಇದನ್ನ ಇದರ ಯಶಸ್ಸು ನೋಡಿಕೊಂಡು ಬೇರೆ ಮಾರ್ಗದಲ್ಲೂ ನಾವು ಅದನ್ನ ಈಗೇನು 5 ಮಾಡಿದ್ದೀವಿ, ಇನ್ನು 5 ಮಾಡ್ತೀವಿ. ಅದಾದ ನಂತರ ಇನ್ನೇನಾದ್ರೂ ಒತ್ತಡ ಇದ್ರೆ, ಬೇರೆ ಇನ್ನೇನಾದ್ರೂ ಗುಂಪನ್ನು ಮಾಡೋದಿದ್ರೆ ಮುಂದೆ ಅದಕ್ಕೂ ಒಂದು ಪ್ರಯತ್ನ ಮಾಡೋಣ. ಯಾಕಂದ್ರೆ ಇದು ಇಲ್ಲಿಗೆ ನಿಲ್ಲಲ್ಲ. ಯಾಕಂದ್ರೆ ಇದು ಶಾಲಾ ಮಕ್ಕಳಿಗೆ ಎಷ್ಟು ಅನುಕೂಲ ಆಗಬೇಕಾದಂಥದ್ದು ಬಹಳ ಮುಖ್ಯ. ಇದರಿಂದ ನಾವು ನಿರಂತರವಾಗಿ ಓಡಾಟ ಇದ್ರೆ ಬಸ್ ಮಿಸ್ ಆದ್ರೂ ಒಂದು ಅರ್ಧ ಗಂಟೆ ಕಾದ್ರೆ ಮತ್ತೆ ಬಸ್ಸಲ್ಲಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಅದರಿಂದ
ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಸಲಹೆಗಳನ್ನ, ತಮ್ಮ ಸಮಸ್ಯೆಗಳನ್ನ ಮತ್ತು ಹಲವಾರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಾವು ತಿಳಿಸಿದ್ದೀರಾ. ಈಗ ಅಧಿರಾಜ್ಯದಿಂದ ಬರುವಂತದ್ದು ಒತ್ತಡ ಈಗ ಈ ಬಸ್ಸಿಂದ ಬಹುಶಃ ಅದೊಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಯಾಕಂದ್ರೆ ಚಿಕ್ಕಬಳ್ಳಾಪುರದಿಂದ ಚಿಂತಾಮಣಿಗೆ ರಾತ್ರಿ ಹೊತ್ತಿರಲ್ಲ ಅಂತ ಇದ್ರು. ಈ ಕನಿಷ್ಠ ಶಿಡ್ಲಘಟ್ಟಕ್ಕೆ ಆಗಿರೋದ್ರಿಂದ ಸ್ವಲ್ಪ ಅದು ಒತ್ತಡ ಕಮ್ಮಿ ಆಗ್ಬೋದು. ಹೆಚ್ಚು ಜನ ಓಡಾಟ ಇತ್ತು, ಬೇಡಿಕೆ ಇದ್ರೆ ಟೈಮ್ ಎಕ್ಸ್ಟೆಂಡ್ ಮಾಡ್ಬೇಕಾಗುತ್ತಮ್ಮ. ಎಲ್ಲ ಮುನ್ನಡೆಸಬೇಕು, ಜನರಿಗೆ ಅರ್ಥವಾಗಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.